Hello everyone, welcome back to my channel. I am Yashaswini. Today let's we know about the poem Money Madness, which was written by D.H. Lawrence. So before starting with the poem, please subscribe to my channel and like the video. So let's begin with introduction of poet. D.H. Lawrence was a prominent 28th century English writer. He has to his credit several novels, short stories, poem, plays, essays, travel books and a translation. ಸೊ ಡಿ ಎಚ್ ಲಾರೆನ್ಸ್ ಅವರು 20th ಸೆಂಚುರಿಲಿ ಇಂಗ್ಲಿಷ್ ರೈಟರ್ ಆಗಿದ್ರು. ಇವರು ನಾವೆಲ್ಸು, ಸ್ಟೋರೀಸು, ಪೊಯಮ್ಸು, ಎಸ್ಸೇಸು, ಟ್ರಾವೆಲ್ ಬುಕ್ಸ್ ಎಲ್ಲನೂ ಬರೆದಿದ್ದಾರೆ. ಈಸ್ ನೋಟೆಡ್ ಫಾರ್ ಹಸ್ ನಾವೆಲ್ಸ್, ಎಸ್ಪೆಷಲಿ ಸನ್ಸ್ ಆ್ಯಂಡ್ ಲವರ್ಸ್, ದ ರೇನ್ಬೋ ಆ್ಯಂಡ್ ವುಮೆನ್ ಇನ್ ಲವ್. ಸೊ ಅವರ ನಾವೆಲ್ಸ್, ಅವ್ರದ್ದು ಫೇಮಸ್ ಆಗಿರೋ ನಾವೆಲ್ಸು ಸನ್ಸ್ ಆ್ಯಂಡ್ ಲವರ್ಸ್, ದ ರೇನ್ಬೋ and human in love. In the poem Money Madness, the poet perceives the materialistic perspective of his fellow human being. The poet goes on to the project of future which ushers in a moneyless society. So, ಪೊಯೆಟು ಮನಿ ಮ್ಯಾಡ್ನೆಸ್ಸಲ್ಲಿ ಯಾವ್ದ್ರ ಬಗ್ಗೆ ಬರೆದಿದ್ದಾರೆ ಅನ್ನೋದನ್ನ ಈ ಲೈನ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಅವರು ತುಂಬಾ ಫ್ಯೂಚರಲ್ಲಿ ಫೆಲ್ಲೋಗಳು ಅಂದರೆ ಮನುಷ್ಯರು ಮನಿಗೋಸ್ಕರ ಹೇಗೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಪೋಯಮ್. ಮನಿ ಈಸ್ ಅವರ್ ಮ್ಯಾಡ್ನೆಸ್, ಅವರ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್, ಆ್ಯಂಡ್ ಆಫ್ ಕೋರ್ಸ್ ಇಫ್ ದ ಮಲ್ಟಿಟ್ಯೂಡ್ ಇಸ್ ಮ್ಯಾಡ್, ದ ಇಂಡಿವಿಜುವಲ್ಸ್ ಕ್ಯಾರೀಸ್ ಇಸ್ ಓನ್ ಗ್ರೇನ್ ಆಫ್ ಇನ್ಸ್ಯಾನಿಟಿ ಅರೌಂಡ್ ವಿತ್ ಹಿಮ್. ಸೊ ಮನಿ ನಮ್ಮ ಮ್ಯಾಡ್ನೆಸ್ಸಿಗೆ ಕಾರಣ ಆಗುತ್ತೆ, ಅದು ನಮ್ಮ ವೀಕ್ನೆಸ್ಸು ಸಹ ಹೌದು. ಅಫ್ಕೋರ್ಸ್ ಇಫ್ ದ ಮ್ಯಾಲ್ಟಿಟ್ಯೂಡ್ ಇಸ್ ಮ್ಯಾಡ್ ಅಂದರೆ ಒಂದು ಪರ್ಸನು ಗ್ರೀಡಿ ಆಗಿದ್ರೆ ಸೊಸೈಟಿಲಿ ಅವನ ಜೊತೆ ಸೇರಿ ನೂರಾರು ಪರ್ಸನ್ಸು ಸಹ ತುಂಬ ಗ್ರೀಡಿತನ ಕಲ್ತ್ಬಿಡ್ತಾರೆ ಶಾರ್ಟರ್ ಟೈಮಲ್ಲಿ. ದ ಇಂಡಿವಿಜುವಲ್ ಕ್ಯಾರೀಸ್ ಹಿಸ್ ಓನ್ ಗ್ರೇನ್ ಆಫ್ ಇನ್ಸ್ಯಾನಿಟಿ ಅರೌಂಡ್ ವಿತ್ ಹಿಮ್. ಸೊ ಅವನೊಬ್ಬನ ಕಾರಣದಿಂದ ಇಡೀ ಸೊಸೈಟಿಲಿರೋ ಜನರು ಎಲ್ಲ ಗ್ರೀಡಿನೆಸ್ನ ಕಳೀತಾರೆ. ಐ ಡೌಟ್ ಇಫ್ ಎನಿ ಮ್ಯಾನ್ ಲೀವಿಂಗ್ ಹ್ಯಾಂಡ್ಸ್ ಔಟ್ ಅ ಪಾನ್ ನೋಟ್ ವಿತೌಟ್ ಅ ಬ್ಯಾಂಕ್. ಸೊ ಯಾರಾದರೂ ಒಬ್ಬರು ಬೆಗ್ಗರ್ ಏನಾದರೂ ಬಂದರೆ ಯಾವ ಮನುಷ್ಯನೂ ಸಹ ಒಂದು ಪಾಂಡ್ ನೋಟ್ನ ತೆಗೆದು ಕೊಡಲ್ಲ. ಅಷ್ಟು ಏನಾದರೂ ಅದನ್ನು ಕೊಡಬೇಕಾದ್ರೆ ಅವನಿಗೆ ತುಂಬಾ ಪೇನ್ ಆಗುತ್ತೆ, ಇಂತಹ ಪಾಂಡ್ ನೋಟ್ ಕೊಡ್ತಾ ಇದ್ದೀನಲ್ಲ ಅಂತ. ಆ್ಯಂಡ್ ರಿಯಲ್ ಟರ್ಮೋರ್ ಇಫ್ ಹಿ ಹ್ಯಾಂಡ್ಸ್ ಔಟ್ ಅ 10 pound ನೋಟ್. ಸೊ ರಿಯಲಾಗಿ ಅವನಿಗೆ ತುಂಬಾ ಪೇನ್ ಆಗೋದು ಯಾವಾಗ ಅಂತ ಅಂದರೆ 10 pound ನೋಟ್ನ ಕೊಟ್ಬಿಟ್ಟಾಗುತ್ತೆ. ತುಂಬ ಲಾರ್ಜ್ ಅಮೌಂಟ್ ಅಂತ ಅಂದ್ಕೊಂಡು ಅದನ್ನು ಕೊಟ್ಟಾಗ ಅವನಿಗೆ ತುಂಬಾ ಫಿಯರ್ ಆಗುತ್ತೆ. ವಿ ಕ್ವಾಲ್ ಮನಿ ಮೇಕ್ ಅಸ್ ಕ್ವಾಲ್. ಸೊ ನಾವು ನಮಗೆ ಫಿಯರ್ ಆದರೆ ಮನಿ ನಮ್ಮನ್ನು ತುಂಬಾ ಅಫ್ರೈಡ್ ಮಾಡುತ್ತೆ, ಎದುರಿಸುತ್ತೆ. ಇಟ್ ಹ್ಯಾಸ್ ಗಾಟ್ ಅಸ್ ಡೌನ್, ವಿ ಗ್ರಾವಲ್ ಬಿಫೋರ್ ಇಟ್ ಇನ್ ದ ಸ್ಟ್ರೇಂಜ್ ಟೆರಿಯರ್, ಆ್ಯಂಡ್ ನೋ ವಂಡರ್ ಫಾರ್ ಮನಿ ಹ್ಯಾಸ್ ಅ ಫಿಯರ್ಫುಲ್ ಕ್ರಿಯಾಲ್ ಪವರ್ ಅಮಾಂಗ್ ದ ಮೆನ್. ಸೊ ನಾವು ಯಾರ ಹತ್ರ ಆದರೂ ಹೋಗಿ ಬೆಗ್ ಮಾಡಬೇಕಾದ್ರೆ, ಅದು ಸ್ಟ್ರೇಂಜರ್ ಹತ್ರ ಬೆಗ್ ಮಾಡಬೇಕಾದ್ರೆ ನಮಗೆ ತುಂಬಾ ವಂಡರ್ ಆಗುತ್ತೆ, ತುಂಬಾ ಗಾಬರಿ ಆಗುತ್ತೆ. ಸೊ ಫಾರ್ ಮನಿ ಹ್ಯಾಸ್ ಅ ಫಿಯರ್ಫುಲ್ ಕ್ರಿಯಾಲ್ ಪವರ್ ಅಮಾಂಗ್ ದ ಮೆನ್. ಸೊ ಮನಿಯೂ ಸಹ ಹಾಗೆಯೇ ತುಂಬಾ ಕ್ರಿಯಾಲ್ ಪವರ್ಫುಲ್ ಆಗಿರುತ್ತೆ ಅಮಾಂಗ್ ದ ಮೆನ್. ಬಟ್ ಇಟ್ ಇಸ್ ನಾಟ್ ಮನಿ ವಿ ಆರ್ ಸೋ ಟೆರಿಫೈಡ್ ಆಫ್. ಸೊ ಅದು ಬರೀ ಮನಿ ಅಲ್ಲ, ನಾವು ತುಂಬಾ ಟೆರಿಫೈಡ್ ಆಗಿರೋದು. ಇಟ್ ಈಸ್ ಅ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್. ಸೊ ಅದು ಮನುಷ್ಯನಿಗೆ ತುಂಬಾ ಹುಚ್ಚುತನ ಆಗಿರುತ್ತೆ. ಫಾರ್ ಮ್ಯಾನ್ಕೈಂಡ್ ಸೇಸ್ ವಿತ್ ಒನ್ ವಾಯ್ಸ್ ಹೌ ಮಚ್ ಇಸ್ ಹಿ ವರ್ತ್. ಸೊ ಮನುಷ್ಯನಿಗೆ ತುಂಬ ಮಾನವೀಯತೆಯಿಂದ ಒಂದು ವಾಯ್ಸಿಂದ ಹೇಳ್ತಾನೆ, ಹೌ ಮಚ್ ಇಸ್ ಹಿ ವರ್ತ್, ಅವನು ಎಷ್ಟಕ್ಕೆ ಬೆಲೆ ಮಾಡ್ತಾನೆ. ಹ್ಯಾಸ್ ಹಿ ನೋ ಮನಿ ದೆನ್ ಲೆಟ್ ಹಿಮ್ ಹೀಟ್ ಡರ್ಟ್ ಆ್ಯಂಡ್ ಗೋ ಕೋಲ್ಡ್. ಅವನ ಹತ್ರ ಕಾಸಿಲ್ಲ, ಮನಿ ಇಲ್ಲ ಅಂತ ಅಂದಮೇಲೆ ಅವನು ಕಸಾನೇ ತಿನ್ನಲಿ, ಹೀಟ್ ಡರ್ಟ್, ಕಸಾನೇ ತಿಂದು ಕೋಲ್ಡ್ ಆಗಲಿ, ಅವನು ಹುಷಾರಾದರೂ ತಪ್ಪಲಿ. ಆ್ಯಂಡ್ ಇಫ್ ಐ ಹ್ಯಾವ್ ನೋ ಮನಿ ದೇ ವಿಲ್ ಗಿವ್ ಮೀ ಅ ಲಿಟಲ್ ಬ್ರೆಡ್ ಸೊ ಐ ಡು ನಾಟ್ ಡೈ. ಸೊ ನನ್ನ ಹತ್ರ ಕಾಸಿಲ್ಲ ಅಂತ ಅಂದರೆ ಲಿಟಲ್ ಬ್ರೆಡ್, ಒಂದು ಬ್ರೆಡ್ಡು ಅಥವಾ ಸ್ವಲ್ಪ ಚೂರಿನ ಬ್ರೆಡ್ಡು ಕೊಡ್ತಾರೆ, ಅದರಿಂದ ನಾನೇನು ಸತ್ತೋಗಲ್ಲ. ಬಟ್ ದೇ ವಿಲ್ ಮೇಕ್ ಮೀ ಈಟ್ ದಟ್ ವಿತ್ ಇಟ್. ಸೊ ಆ ಬ್ರೆಡ್ ಕೊಡೋದಲ್ಲದೆ ಆ ಬ್ರೆಡ್ ಜೊತೆಗೆ ಡರ್ಟ್ನು ಸಹ ನನಗೆ ಕೊಡ್ತಾರೆ, ಅದನ್ನು ನಾನು ತಿನ್ನಲೇಬೇಕಾಗುತ್ತೆ. ಐ ಶಾಲ್ ಹ್ಯಾವ್ ಟು ಈಟ್ ದಟ್. ಸೊ ರಿಪಿಟೇಷನ್ ಮಾಡ್ತಿದ್ದಾರೆ, ನಾನು ಡರ್ಟ್ನ ತಿನ್ನಲೇಬೇಕು. ಇಫ್ ಐ ಹ್ಯಾವ್ ನೋ ಮನಿ ಇಟ್ ಈಸ್ ದಟ್ ಐ ಆಮ್ ಫ್ರೈಟೆಂಡ್ ಆಫ್. ಸೊ ನನ್ನ ಹತ್ರ ಮನಿ ಇಲ್ಲ ಅಂದರೆ ನಾನು ತುಂಬಾ ಸ್ಟ್ರಗಲ್ ಮಾಡಬೇಕು. ಆ್ಯಂಡ್ ದಟ್ ಫಿಯರ್ ಕ್ಯಾನ್ ಬಿಕಮ್ ಅ ಡೆಲಿರಮ. ಸೊ ಆ ಫಿಯರ್ ನನಗೆ ತುಂಬಾ ಮ್ಯಾಡ್ ಆಗೋಗೆ ತುಂಬಾ ಕಷ್ಟ ಕೊಡುತ್ತೆ. ಇಟ್ ಈಸ್ ಅ ಫಿಯರ್ ಆಫ್ ಮೈ ಮನಿ ಮೇಡ್ ಫೆಲೋ ಮ್ಯಾನ್. ವಿ ಮಸ್ಟ್ ಹ್ಯಾವ್ ಸಮ್ ಮನಿ.
ಸೊ ಆ ಫಿಯರು ನನಗೆ ಬರೋದು ಯಾವುದರಿಂದ, ಕಾಸಿಂದ ಅದು ಮನುಷ್ಯನ ಮಾಡುತ್ತೆ, ಫಿಯರು ಮಾಡುತ್ತೆ. ವಿ ಮಸ್ಟ್ ಹ್ಯಾವ್ ಸಮ್ ಮನಿ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ದಟ್. ಸೊ ನಮ್ಮ ಹತ್ರ ಸ್ವಲ್ಪ ಕಾಸು ಇರಬೇಕು. ಏನಕ್ಕೆ ಅಂತ ಅಂದರೆ ನಾವು ಡರ್ಟ್ನ ತಿನ್ನಬಾರ್ದು ಮತ್ತು ಅದರಿಂದ ಸೇವ್ ಆಗಬೇಕು ಅಂತ ಅಂದರೆ ನಮ್ಮ ಹತ್ರ ಕಾಸು ಇರಬೇಕು. ಸೊ ನಾವು ಡರ್ಟ್ನ ತಿನ್ನೋದನ್ನ ಸ್ಟಾಪ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಆಲ್ ರಾಂಗ್. ಬ್ರೆಡ್ ಶುಡ್ ಬಿ ಫ್ರೀ, ಶೆಲ್ಟರ್ ಶುಡ್ ಬಿ ಫ್ರೀ. ಸೊ ಮನುಷ್ಯನ ಹತ್ರ ಕಾಸಿಲ್ಲ ಅಂತ ಅಂದರೆ ಅವನು ಡರ್ಟ್ ತಿನ್ನೋದು ತುಂಬಾ ತಪ್ಪು. ಸೊ ಬ್ರೆಡ್ಡು, ಶೆಲ್ಟರು ಎಲ್ಲವೂ ಸಹ ಮನುಷ್ಯನಿಗೆ ಫ್ರೀಯಾಗಿ ಸಿಗಬೇಕು ಅಂತ ಫೈರ್ ಶುಡ್ ಬಿ ಫ್ರೀ ಟು ಆಲ್ ಆ್ಯಂಡ್ ಎನಿಬಡಿ ಆಲ್ ಓವರ್ ದ ವರ್ಲ್ಡ್. ಸೊ ಬ್ರೆಡ್ಡು, ಶೆಲ್ಟರು, ಫೈರು ಎಲ್ಲವೂ ಸಹ ಫ್ರೀ ಇರಬೇಕು. ಎಲ್ರಿಗೂ ಸಹ, ಯಾರಾಗಿದ್ರೂ ಸಹ ಜಗತ್ತಲ್ಲಿ ಎಲ್ರಿಗೂ ಫ್ರೀ ಇರಬೇಕು. ವಿ ಮಸ್ಟ್ ಟು ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ ಬಿಫೋರ್ ವಿ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಅನದರ್ ಅಬೌಟ್ ಇಟ್. ಇಟ್ಸ್ ಒನ್ ಥಿಂಗ್ ಆರ್ ದ ಅದರ್. ಸೊ ನಾವು ಮೊದಲು ಏನು ಮಾಡಬೇಕು ಅಂತ ಅಂದರೆ ಈ ಮನಿ ಅನ್ನೋದ್ರ ಮೇಲೆ ನಮ್ಮ ಸ್ಟೆಬಿಲಿಟಿನ ಇಡಬೇಕು, ನಮ್ಮ ಕಂಟ್ರೋಲ್ ಇರಬೇಕು ಮನಿ ಮೇಲೆ. ಈ ಮನಿಯಿಂದಾಗಿ ಒಬ್ರನ್ನೊಬ್ರು ಸಾಯಿಸೋ ಅಂಥ ದಿನಾನೂ ಬರ್ಬೋದು. ಸೊ ಅದನ್ನು ತಡಿಬೇಕು ಅಂತ ಅಂದರೆ ನಾವು ಮನಿ ಮೇಲೆ ಕಂಟ್ರೋಲ್ ಇಡಬೇಕು. ಸೊ ಇಟ್ಸ್ ಒನ್ ಥಿಂಗ್ ಆರ್ ದ ಅದರ್. ಸೊ ಇದರಿಂದ ಮನಿಯಿಂದ ಬೇರೆ ರೀತಿ ತಪ್ಪುಗಳು ನಡಿಬೋದು. ಸೊ ಒಬ್ರನ್ನೊಬ್ರು ಕೊಳ್ಳೋಕ್ಕಿಂತ ಮುಂಚೆ ಕಾಸಿಗಾಗಿ ಇದನ್ನೆಲ್ಲ ನಾವು ತಡಿಬೇಕು ಅಂತ ಪೊಯೆಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಷ್ಟು ಮನಿ ಮ್ಯಾಡ್ನೆಸ್ ವಿಚ್ ಇಸ್ ರಿಟನ್ ಬೈ D.H. Lawrence. ಥ್ಯಾಂಕ್ ಯು.